ಮುಂಭಾಗ ಸರ್ ನಮ್ಮ ಖರ್ಗೆ ಸರ್ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಸರ್ ನಾವು ಮುಖ್ಯಮಂತ್ರಿ ಸ್ಥಾನ ಬಯಕೆಯಿಂದ ನಾವು ಮೈಸೂರು ಜಿಲ್ಲಾದ್ಯಂತ ಎಲ್ಲಾ ಕಾರ್ಯಕರ್ತರುಗಳು ಅಭಿಮಾನಿಗಳು DSS ಕಾರ್ಯಕರ್ತರಿಗೆಲ್ಲ ಸೇರಿ ನಮ್ಮ ಉಪಮುಖ್ಯಮಂತ್ರಿಗಳು ನಮ್ಮ ಪ್ರಿಯಾಂಕ್ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕು ಅಂತ ನಾವು ಆಗ್ರಹಿಸ್ತೀವಿ ಸರ್. ಮನವಿ ಮಾಡಿದ್ದಾರೆ ಸರ್ ಮನವಿ ಮಾಡ್ತಾ ಇದೀವಿ ಸರ್. ನಾವು ರಾಜ್ಯಾದ್ಯಂತ ಎಲ್ಲಾ ಸಂಘಟನೆಗಳು ಸರ್ ಹೈಕಮಾಂಡ್ಗೆ ಸರ್ ಎಲ್ಲಾ ಜಿಲ್ಲಾದಂತ ಅವ್ರ ಎಲ್ಲಾ ಮುಖಂಡರುಗಳು ಹೋಗಿ ಹೈಕಮಾಂಡ್ಗೆ ಸರ್ ಮನವಿ ಮಾಡ್ತಾ ಇದ್ದಾರೆ ಸರ್. DCM ಸ್ಥಾನ ಬೇಕು ಅಂತ ಮನವಿ ಮಾಡ್ತಾ ಇದ್ದಾರೆ ಸರ್. ನಾವು ಇದು DCM ಸ್ಥಾನ ಕೊಟ್ಟಿಲ್ಲ ಅಂತಂದ್ರೆ ಸರ್ ಇದು ರಾಜ್ಯಾದ್ಯಂತ ಹೋರಾಟ ಆಗುತ್ತೆ ಸರ್. ಯಾಕಂದ್ರೆ ಈ ಹೋರಾಟಕ್ಕೆ ಏನಾರ ಒಬ್ಬ ಸಮರ್ಥ ನಾಯಕ ಅಂತ ಏನಾರು ಒಬ್ಬ ದಲಿತ ನಾಯಕರು ಒಬ್ರು ಇದಾರೆ ಅಂತಂದ್ರೆ ಪ್ರಿಯಾಂಕ್ ಖರ್ಗೆ ಬಿಟ್ಟರೆ ಸರ್ ಮತ್ತೊಬ್ಬ ನಾಯಕ ಇನ್ನೊಬ್ಬ ಮುಂಚೂಣಿಯಲ್ಲಿ ಮತ್ತೊಬ್ಬ ಸರ್ ಏನೇ ಆಗ್ಲಿ ಸರ್. ಈಗ ಪಕ್ಷಕ್ಕೆ ಅಂತ ಬಂದಾಗ ಯಾವುದೇ ಹಗರಣ ಆಗಿರ್ಬೋದು, ಇಲ್ಲ PSI ಹಗರಣ ಆಗಿರ್ಬೋದು, ಇಲ್ಲ ಕೋವಿಡ್ ಹಗರಣ ಆಗಿರ್ಬೋದು, ಪ್ರತಿಯೊಂದು ಹಗರಣ ಸರ್. ಈಗ ಏನು RSS ಮಟ್ಟದ ಸಮಾಜ ಇದು ಕೋಮುವಾದಂತ ಏನಾದ್ರು ಒಬ್ಬರೇ ನಮ್ಮ ರಾಹುಲ್ ಗಾಂಧಿ ಸಾಹೇಬರು ಬಿಟ್ಟರೆ, ನಮ್ಮ ಖರ್ಗೆ ಸಾಹೇಬರು ಬಿಟ್ಟರೆ ರಾಷ್ಟ್ರಾದ್ಯಂತ ಮತ್ತೊಬ್ಬ ಓರ್ವ ದಕ್ಷ ನಾಯಕ ಒಬ್ಬ ಇದಾರೆ ಪ್ರಿಯಾಂಕ್ ಖರ್ಗೆ ಮಾತ್ರ ಸರ್. ಯಾಕಂದ್ರೆ ಅಂತ ನಮ್ಮ ಸಮರ್ಥ ನಾಯಕ ನಮ್ಗೆ DCM ಸ್ಥಾನ ಸಿಗ್ತಾರೆ ಇರ್ಬೋದು. ಅವ್ರಿಗೆ ಆಲ್ರೆಡಿ ಅವರು ತಂದೆಯವರು ಪ್ರಾಣ ಬಾಧಕ್ಕೆ ಆಗಿದ್ದಾರೆ. ಇವರ ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಸಹ ಪ್ರಾಣ ಬಿಟ್ಟಿದ್ದಾರೆ. ಅವ್ರನ್ನೆಲ್ಲವೂ ಸರ್ ಬಿಟ್ಟು ತೊರೆದು ತನ್ನ ಮುಂದೆ ಜೀವನ ಅಂದ್ರೆ ಜನಕ್ಕೋಸ್ಕರ ಪ್ರಜಾಪ್ರಭುತ್ವಕ್ಕೋಸ್ಕರ ಅಂತಾನೆ ನಮ್ಮ ಸಂವಿಧಾನಕ್ಕೆ ಅಂತ ಹೋರಾಡ್ತಾ ಇದ್ದಾರೆ ಸರ್ ನಮ್ಮ ಕಾರ್ಯಕ್ರಮ.